ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಇವತ್ತಿನಿಂದ ನಮ್ಮ ಮೆಟ್ರೋ ದರ ಏರಿಕೆ ಆಗಬೇಕಾಗಿತ್ತು, ಆದರೆ ಏರಿಕೆ ಇಲ್ಲ ಅಂತ ಅಧಿಕೃತ ಪ್ರಕಟಣೆ ಹೊರಬಿದ್ದಿದೆ. ಮೆಟ್ರೋ ಏರಿಕೆ ದರಕ್ಕೆ ಬ್ರೇಕ್ ಹಾಕಿದೆ ಕೇಂದ್ರ ಸರ್ಕಾರ. ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ಗೆ ಕೇಂದ್ರದಿಂದ ಇಮೇಲ್ ಬಂದಿದೆ. ಕೇಂದ್ರದಿಂದ ಸೂಚನೆ ಬರ್ತಾ ಇದ್ದ ಹಾಗೆ ದರ ಏರಿಕೆಗೆ ಬ್ರೇಕ್ ಬಿದ್ದಿದೆ. 5% ದರ ಏರಿಕೆಗೆ ಬಿಎಂಆರ್ಸಿಎಲ್ ಮುಂದಾಗಿತ್ತು. ದರ ಏರಿಕೆಯ ವಿಷಯ ಹೊರಬೀಳ್ತಾ ಇದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಜನಾಕ್ರೋಶವೂ ಕೂಡ ವ್ಯಕ್ತವಾಯಿತು. ಇದರ ಹಿನ್ನೆಲೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಫೀಲ್ಡ್ಗಿಳಿದ್ರು. ಯಾವುದೇ ಕಾರಣಕ್ಕೂ ದರ ಏರಿಕೆ ಮಾಡಬಾರದು. ಕಳೆದ 7-8 ತಿಂಗಳ ಹಿಂದಷ್ಟೇ ನಮ್ಮ ಮೆಟ್ರೋ ದರ 100% ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಜನಸಾಮಾನ್ಯರಿಗೆ ಹೊರೆಯಾಗುತ್ತೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಕೊನೆಗೂ ಕೂಡ ಕೇಂದ್ರ ಇದಕ್ಕೆ ಬ್ರೇಕ್ ಹಾಕಿದೆ. ಇವತ್ತಿನಿಂದ ನಮ್ಮ ಮೆಟ್ರೋ ದರ ಏರಿಕೆ ಆಗಬೇಕಿತ್ತು, ಅದಕ್ಕೆ ಕೇಂದ್ರದಿಂದ ಬ್ರೇಕ್ ಬಿದ್ದಿದೆ. ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ನಿರಂತರ ಹೋರಾಟಕ್ಕೆ ಸಾಮಾನ್ಯ ಜನರಿಗೆ ಸಿಕ್ಕ ಜಯ ಅಂತಲೂ ಕೂಡ ಇದನ್ನ ಬಣ್ಣಿಸಿದ್ದಾರೆ. ದೇಶದಲ್ಲೇ ಅತಿ ಹೆಚ್ಚು ದರ ಇರೋದು ನಮ್ಮ ಮೆಟ್ರೋದಲ್ಲಿ. ಮೆಟ್ರೋಗೆ ನೀಡ್ತಾ ಇದ್ದ ಅನುದಾನಕ್ಕೆ ರಾಜ್ಯ ಸರ್ಕಾರ ಕತ್ತರಿ ಹಾಕಿದೆ. ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗಿ ಹೋಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ತೇಜಸ್ವಿ ಸೂರ್ಯ. ಅವರು ಏನು 5% ಮೆಟ್ರೋ ರೇಟ್ ಹೈಕ್ ತಿರ್ಗಾ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ. ಅದನ್ನ ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ನಿಲ್ಲಿಸಲಾಗಿದೆ. ಇಟ್ಸ್ ಅ ಟೆಂಪರರಿ ಹೋಲ್ಡ್. ಕಳೆದ 8-10 ತಿಂಗಳಿಂದ ಯಾವಾಗಿಂದ ಈ 105% ಫೇರ್ ಇನ್ಕ್ರೀಸ್ ಮಾಡಿದ್ರು ಆಗಿಂದ ನಾವು ಹೋರಾಟ ಮಾಡ್ತಾನೆ ಇದ್ವಿ. ಇದು ಅನ್ರೀಸನಬಲ್ ಆಗಿದೆ. ಸಾಮಾನ್ಯ ಜನರಿಗೆ ಕೈ ಎಟ್ಕಕ್ಕಾಗ್ದಲೇ ಇರುವಂಥ ಮಟ್ಟಕ್ಕೆ ನೀವು ಏರಿಸಿದ್ರೆ ಅದನ್ನು ಕಡಿಮೆ ಮಾಡಬೇಕು ಅಂತ. ಈ ಸಸ್ಟೈನ್ಡ್ ಪಬ್ಲಿಕ್ ಪ್ರೆಷರಿಗೆ ಹೋರಾಟಕ್ಕೆ ಸಿಕ್ಕಿರುವಂಥ ಕಾಮನ್ ಮ್ಯಾನಿಗೆ ಸಿಕ್ಕಿರುವಂಥ ಒಂದು ಜಯ ಇದು. ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಮಗೀಗಾಗಲೇ ಅರ್ಥ ಆಗಿದೆ ಬೆಂಗಳೂರು ಮೆಟ್ರೋ ಇಂಡಿಯಾದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಆಗಿರೋದು ಯಾಕೆ ಅಂತಂದರೆ ಸ್ಟೇಟ್ ಗವರ್ಮೆಂಟು ಮೆಟ್ರೋಗೇನು ಬಜೆಟರಿ ಸಪೋರ್ಟ್ ಕೊಡ್ತಾ ಇತ್ತು, ಅದನ್ನು ನಿಲ್ಲಿಸಿರೋದ್ರಿಂದ. ಇಷ್ಟು ವರ್ಷ ನಡ್ಕೊಂಡು ಬಂದಿತ್ತು. ಈ ಗೌರ್ಮೆಂಟ್ ಬಂದಮೇಲೆ ಅದನ್ನು ನಿಲ್ಲಿಸಿದ್ದಾರೆ ಬಿಕಾಸ್ ಆಫ್ ದೇರ್ ವೀಕ್ ಫೈನಾನ್ಸಸ್. ಅವರು ಇದು ಸ್ಕೀಮ್ಗಳನ್ನೆಲ್ಲ ಮಾಡಿ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗಿ ಹೋಗಿದೆ. ಅವ್ರ ಹತ್ರ ದುಡ್ಡಿಲ್ದಲೇ ಇರೋದ್ರಿಂದಾಗಿ ದೇ ಹ್ಯಾವ್ ಪಾಸ್ಡ್ ಆನ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಟು ಕಮ್ಯೂಟರ್ಸ್. ಅದರಿಂದಾಗಿ ಫೇರ್ ಹೈಕ್ ಜಾಸ್ತಿ ಆಗಿದೆ. ವರ್ಷ ಜಾಸ್ತಿ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ ಇವರು. ಇದನ್ನು ನಾವು ಫೈನಲಿ ಅಡ್ರೆಸ್ ಮಾಡಬೇಕು ಅಂತಂದರೆ ಸ್ಟೇಟ್ ಗವರ್ಮೆಂಟು ತಿರ್ಗಾ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡಬೇಕು. ದಟ್ ಇಸ್ ದ ಲಾ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಏನೋ ಬಿದ್ದಿದೆ. ಇದರ ಬೆನ್ನಲ್ಲೇ ಇವತ್ತು ಬಿಎಂಆರ್ಸಿಎಲ್ ಅಧಿಕಾರಿಗಳ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಿಗದಿಯಾಗಿದೆ. ಬೆಳಿಗ್ಗೆ 11 ಗಂಟೆಗೆ ನಿರ್ದೇಶಕರ ಮಂಡಳಿಯ ಜೊತೆ ಸಭೆ ಇದೆ. ಸದ್ಯ ತಾತ್ಕಾಲಿಕವಾಗಿ ದರ ಏರಿಕೆ ಕೈಬಿಟ್ಟಿದೆ ಬಿಎಂಆರ್ಸಿಎಲ್. ಹೀಗಾಗಿ ಸಭೆಯ ನಂತರ ದರ ಏರಿಕೆಯ ಬಗ್ಗೆ ನಿರ್ಧಾರ ಆಗೋ ಸಾಧ್ಯತೆ ಇದೆಯಂತೆ. ಬೋರ್ಡ್ ಮೀಟಿಂಗ್ನಲ್ಲಿ ಮುಂದೇನು ಅನ್ನೋದರ ಚರ್ಚೆ ಆಗತ್ತೆ. ತಾತ್ಕಾಲಿಕ ಅನ್ನೋದು ಕೇವಲ ಒಂದೇ ದಿನಕ್ಕೆ ಸೀಮಿತ ಆಗಿಬಿಡುತ್ತಾ ಅನ್ನೋ ಪ್ರಶ್ನೆ ಕಾರಣ ಈ ಸಭೆ ಹಿನ್ನೆಲೆ. 1 ತಿಂಗಳಿಗೆ ಸೀಮಿತವಾ, 1 ದಿನಕ್ಕೆ ಸೀಮಿತವಾ, ಈ ಕುರಿತಾಗಿ ಸದ್ಯ ಚರ್ಚೆ ಆಗ್ತಾ ಇದೆ. ದರ ಏರಿಕೆ ಮಾಡದೇ ಇದ್ರೆ ಏನೇನು ಹೊಡೆತ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಇವತ್ತಿನ ಮೀಟಿಂಗ್ನಲ್ಲಿ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ದರ ಏರಿಕೆ ಮಾಡುವ ಬಿಎಂಆರ್ಸಿಎಲ್ ಆದೇಶಕ್ಕೆ ಕೇಂದ್ರ ತಾತ್ಕಾಲಿಕ ತಡೆ ನೀಡಿದೆ. ಇವತ್ತಿನಿಂದ 5% ಟಿಕೆಟ್ ದರ ಏರಿಕೆ ಜಾರಿಗೆ ಬರಬೇಕಿತ್ತು. ಹಾಗಿದ್ರೆ ಮೆಟ್ರೋ ಟಿಕೆಟ್ ದರ ಏರಿಕೆ ನಿಲ್ಲಿಸಿದ್ಯಾರು? ರಾಜ್ಯ ಸರ್ಕಾರವೇ ಅಥವಾ ಕೇಂದ್ರ ಸರ್ಕಾರನ? ಬಿಎಂಆರ್ಸಿಎಲ್ ಅಧಿಕೃತ ಆದೇಶದ ಬೆನ್ನಲ್ಲೇ ಕ್ರೆಡಿಟ್ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಟಿಕೆಟ್ ಏರಿಕೆಯ ಬಗ್ಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಸಂಘರ್ಷಕ್ಕೆ ಇಳಿದಿವೆ. ಸದ್ಯಕ್ಕೆ ಕೇಂದ್ರ ಸರ್ಕಾರ
ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬ್ರೇಕ್ ಹಾಕಿದೆ. ಇದರ ನಡುವೆ ಈ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು ಅನ್ನೋದರ ಚರ್ಚೆ. ಬಿಜೆಪಿಗ ಅಥವಾ ರಾಜ್ಯ ಸರ್ಕಾರಕ್ಕ ಅನ್ನೋದು. ಯಾರ ಸೂಚನೆಯ ಮೇರೆಗೆ ಬಿಎಂಆರ್ಸಿಎಲ್ ದರ ಏರಿಕೆಯನ್ನ ಕೈ ಬಿಡ್ತು ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ. ದರ ಇಳಿಕೆ ಮಧ್ಯೆ ಬಿಜೆಪಿ ನಾಯಕರಿಂದ ಪ್ರತಿಭಟನೆಗೆ ಸಿದ್ಧತೆಗಳು. ತೇಜಸ್ವಿ ಸೂರ್ಯ, ಸಿಕೆ ರಾಮಮೂರ್ತಿಗೆ ಪ್ರತಿಭಟನೆಗೆ ಅನುಮತಿ ಸಿಕ್ಕಿಲ್ಲ. ಅನುಮತಿ ನಿರಾಕರಿಸಿ ಜಯನಗರ ಪೊಲೀಸರು ನೋಟಿಸ್ ಅನ್ನ ಕೊಟ್ಟರು. ಆರ್ವಿ ಮೆಟ್ರೋ ನಿಲ್ದಾಣದ ಬಳಿ ಸಂಸದ ಹಾಗೂ ಶಾಸಕರಿಂದ ಪ್ರತಿಭಟನೆಯ ಪ್ಲಾನ್ ಆಗಿತ್ತು. ಖಾಲಿ ಟ್ರಂಕ್ ಪ್ರದರ್ಶಿಸಿ ಪ್ರತಿಭಟನೆ ನಡೆಸೋದಕ್ಕೆ ನಾಯಕರುಗಳು ಸಜ್ಜಾಗಿದ್ರು. ಪೊಲೀಸರಿಂದ ಪ್ರತಿಭಟನೆಗೆ ಅನುಮತಿ ನಿರಾಕರಿಸಿ ನೋಟಿಸ್ ಜಾರಿಯಾಗಿದೆ. ನಮ್ಮ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಒಂದು ವೇಳೆ ಇವತ್ತೇನಾದ್ರೂ ದರ ಏರಿಕೆ ಆಗಿದ್ದೇ ಆದರೆ ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ತೀರ್ಮಾನವನ್ನ ಮಾಡಿದ್ರು, ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರು. ತೇಜಸ್ವಿ ಸೂರ್ಯ, ಸಿಕೆ ರಾಮಮೂರ್ತಿ ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿದ್ರು. ಆದರೆ ಈ ಪ್ರತಿಭಟನೆಗೆ ಅನುಮತಿ ಇರಲಿಲ್ಲ. ಜಯನಗರ ಪೊಲೀಸರು ಪ್ರತಿಭಟನೆ ಮಾಡೋ ಹಾಗಿಲ್ಲ ಅಂತ ನೋಟಿಸ್ ಕೊಟ್ರು. ಆರ್ವಿ ಮೆಟ್ರೋ ನಿಲ್ದಾಣದ ಬಳಿ ಸಂಸದ, ಶಾಸಕರು ಪ್ರತಿಭಟನೆಗೆ ಪ್ಲಾನ್ ಮಾಡ್ಕೊಂಡಿದ್ರು. ಖಾಲಿ ಟ್ರಂಕ್ ಪ್ರದರ್ಶಿಸಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಆದರೆ ಅದಕ್ಕೆ ಪೊಲೀಸರು ಅನುಮತಿ ಕೊಟ್ಟಿರಲಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ನಾವು ಗಮನಿಸ್ತಾ ಇದ್ವಿ ಮೆಟ್ರೋ ದರ ಏರಿಕೆ ಆಗ್ಬಿಡುತ್ತೆ ಇವತ್ತಿನಿಂದ, ಇದನ್ನ ಯಾವುದೇ ರೀತಿ ಆಗದೇ ಇರೋ ನಿಟ್ಟಿನಲ್ಲಿ ತಡಿಬೇಕು ಅಂತ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು, ಪ್ರತಿಭಟನೆಗೂ ಕೂಡ ಮುಂದಾಗಿದ್ರು. ಆದರೆ ಅವ್ರಿಗೆ ಅವಕಾಶ ಸಿಕ್ಕಿರ್ಲಿಲ್ವಾ? ವೀಣಾ, ಏನಂತಂದ್ರೆ ಇವತ್ತು ಬೆಳಗಿನ ಜಾವ 5 ಗಂಟೆಯಿಂದ ಹೊಸ ದರ ಜಾರಿಗೆ ಬರಬೇಕಾಗಿತ್ತು. ಆದರೆ ನಿನ್ನೆ ಬಿಎಂಆರ್ಸಿಎಲ್ ಅಧಿಕೃತವಾದಂತಹ ಒಂದು ಆದೇಶನ ಮಾಡ್ತು. ತಾತ್ಕಾಲಿಕವಾಗಿ ಟಿಕೆಟ್ ದರವನ್ನು ನಾವು ಕೈ ಬಿಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ಒಂದು ಆದೇಶ ಕೂಡ ಮಾಡಿದೆ. ಇವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಂಆರ್ಸಿಎಲ್ ಅಧಿಕಾರಿಗಳ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇದೆ, ಬೋರ್ಡ್ ಮೀಟಿಂಗ್ ಇದೆ. ಈ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಕೇಂದ್ರದ 5 ಜನ ಅಧಿಕಾರಿಗಳು ಮತ್ತೆ ರಾಜ್ಯದ 5 ಜನ ಅಧಿಕಾರಿಗಳು ಈ ಒಂದು ಹೈ ವೋಲ್ಟೇಜ್ ಸಭೆಯಲ್ಲಿರ್ತಾರೆ. ಸಭೆಯ ಮುಖ್ಯ ಉದ್ದೇಶ ಇಷ್ಟೇ, ದರವನ್ನ ಎಷ್ಟು ನಿಗದಿ ಮಾಡಬೇಕು ಅನ್ನೋದು ಮುಖ್ಯವಾದಂತಹ ವಿಚಾರ. ಈಗಾಗಲೇ 5% ದರವನ್ನ ಏರಿಕೆ ಮಾಡಿರುವಂತಹ ಏನು ಬಿಎಂಆರ್ಸಿಎಲ್ ನ ಒಂದು ಏನು ಕ್ರಮ ಏನಿದೆ ಅದು ಸರಿಯಾಗಿದೆಯಾ ಅಥವಾ ಎಷ್ಟರ ಮಟ್ಟಿಗೆ ದರವನ್ನ ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಮತ್ತೊಂದು ಕಡೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ತಾತ್ಕಾಲಿಕವಾಗಿ ಈಗ ಕೈ ಬಿಟ್ಟಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಟಿಕೆಟ್ ದರವನ್ನು ಏರಿಕೆ ಮಾಡಬೇಕಾದ್ರೆ ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಇವತ್ತು ಬಿಜೆಪಿಯ ನಾಯಕರುಗಳು ಕೂಡ ಇವತ್ತು ಪ್ರತಿಭಟನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಇವತ್ತು ಈ ಒಂದು ಏನು ಆರ್ವಿ ರೋಡ್ ಮೆಟ್ರೋ ನಿಲ್ದಾಣ ಮುಂಭಾಗದಲ್ಲಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ, ಶಾಸಕರಾಗಿರುವಂತಹ ಸಿಕೆ ರಾಮಮೂರ್ತಿ ಅವರೆಲ್ಲರೂ ಸೇರ್ಕೊಂಡು ಈ ಒಂದು ಪ್ರತಿಭಟನೆ ಮಾಡುವಂತಹ ಕೆಲಸ ಕೂಡ ಮುಂದಾಗಿದ್ರು. ಆದರೆ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಪೊಲೀಸರು ಕೂಡ ಇಬ್ಬರಿಗೂ ನೋಟಿಸ್ ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಜೊತೆಗೆ ಪ್ರತಿಭಟನೆ ಮಾಡೋದಕ್ಕೆ ನೀವು ಫ್ರೀಡಂ ಪಾರ್ಕ್ಗೆ ಹೋಗಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತಹ ಕಾರಣಕ್ಕಾಗಿ ಇಬ್ಬರಿಗೂ ಕೂಡ ನೋಟಿಸ್ ಕೊಡೋಕೆ ಕೆಲಸ ಮಾಡಿದ್ದಾರೆ. ಜೊತೆಗೆ ಪ್ರತಿಭಟನೆಗೆ ಅವಕಾಶ ಇಲ್ಲದಿರುವಂತಹ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ಮೆಟ್ರೋ ನಿಲ್ದಾಣ ಸುತ್ತಮುತ್ತಲೂ ಕೂಡ ಕೊಟ್ಟಿರುವಂತದ್ದು. ಒಂದೊಮ್ಮೆ ಏನಾದರೂ ಪ್ರತಿಭಟನೆ ಮಾಡಿದ್ರೆ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾರೆ. ಈಗಾಗಲೇ ನೋಡ್ತಿದ್ದೀವಿ ನಾವು ಆರ್ವಿ ರಸ್ತೆಯ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕಿರುವಂತದ್ದು. ಶಾಸಕರಾಗಿರುವಂತಹ ಸಿಕೆ ರಾಮಮೂರ್ತಿ ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಕೂಡ ತಮ್ಮ ಬೆಂಬಲಿಗರೊಂದಿಗೆ ಈ ಒಂದು ಭಾಗದಲ್ಲಿ ಪ್ರತಿಭಟನೆ ನಡೆಸಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ದರವನ್ನು ಏರಿಕೆ ಮಾಡಬೇಕಾದ್ರೆ ಪ್ರಯಾಣಿಕರ ಹಿತದೃಷ್ಟಿಯನ್ನ ಮಾಡಬೇಕು. ಜೊತೆಗೆ ಏನು ಅವೈಜ್ಞಾನಿಕವಾಗಿ ಮಾಡಬಾರದು ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ಇವತ್ತು ಬಿಜೆಪಿಯ ನಾಯಕರೆಲ್ಲರೂ ಕೂಡ ಪ್ರತಿಭಟನೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇರುವಂತಹ
ಕಾರಣಕ್ಕಾಗಿ ತಮ್ಮ ಅಳಲೇನಿದೆ ಅಂದರೆ ತಮ್ಮ ಮುಖ್ಯವಾದಂತಹ ಬೇಡಿಕೆ ಏನಿದೆ ಅದನ್ನ ಮುಂದೆ ಜನರ ಮುಂದೆ ಇಡುವಂತಹ ಕೆಲಸವನ್ನ ಇವತ್ತು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಜಯನಗರದ ಶಾಸಕರಾಗಿರುವಂತಹ ಸಿ ಕೆ ರಾಮಮೂರ್ತಿ ಕೂಡ ಬಂದಿದ್ದಾರೆ. ಪೊಲೀಸರು ಕೂಡ ಸಜ್ಜಾಗಿದ್ದಾರೆ. ಒಂದೊಮ್ಮೆ ಇಲ್ಲಿ ಪ್ರತಿಭಟನೆ ನಡೆಸಿದ್ರೆ ಅವರನ್ನೇ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಮಾಡುವಂತಹ ಕೆಲಸ ಮಾಡ್ತಾರೆ. ಈಗ ನನ್ನ ಜೊತೆಗೆ ಸ್ವತಃ ಸಿ ಕೆ ರಾಮಮೂರ್ತಿ ಇದ್ದಾರೆ. ಸಿ ಕೆ ರಾಮಮೂರ್ತಿ ನಿನ್ನೆ ಕೂಡ ಒಂದು ಸಂವಾದ ಕಾರ್ಯಕ್ರಮ ಮಾಡಿದ್ರಿ, ಇವತ್ತು ಮತ್ತೆ ಪ್ರತಿಭಟನೆ ಮಾಡುವಂತಹ ಕೆಲಸ ಮಾಡ್ತಿದ್ರ. ಪೊಲೀಸರು ಕೂಡ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ಮುಖ್ಯ ಉದ್ದೇಶ ಏನು ಸರ್? ಅಲ್ಲ, ಪಬ್ಲಿಕ್ಕು ಬಗ್ಗೆ ಅವರು ನಮಗೆ ನೋಟಿಸ್ ಕೊಡಲಿ, ಅರೆಸ್ಟ್ ಮಾಡಲಿ, ನಾವು ಯಾವುದೇ ಬಿ ಜೆ ಪಿ ಕಾರ್ಯಕರ್ತರು ನಾವು ಯಾವುದು ಕುಗ್ಗಲ್ಲ, ಜಗಲ್ಲ, ಎದುರಲ್ಲ. ನಮ್ಮ ಉದ್ದೇಶ ಏನಿದೆ, ಏನು FFC ಪ್ರೈಸ್ ಫಿಕ್ಸೇಷನ್ ಕಮಿಟಿ ಏನಿದೆ, ಇದನ್ನು ನೀವು ಪ್ರಪೋಸಲ್ ಯಾಕೆ ಕಳಿಸಿಲ್ಲ ಕಡಿಮೆ ಮಾಡಿ ಅಂತ ನೀವು ನನಗೆ ನಾವೆಲ್ಲ ದಾಖಲೆ ಸಮೇತ ನಾವು ಕೊಟ್ಟಿದ್ದೀವಿ ನಿಮಗೆ. ಇಲ್ಲಿ ಏನಿದೆ, ಇಲ್ಲಿಂದ ನೀವು ಪ್ರಪೋಸಲ್ ಕಳಿಸಿಲ್ಲ ನೀವು. ಒಂದು. ಎರಡನೇದು, ಇಡೀ ದೇಶದಲ್ಲಿ ಎಲ್ಲೂ ಮೆಟ್ರೋ ರೇಟ್ ಜಾಸ್ತಿ ಇಲ್ಲ, ಬೆಂಗಳೂರಿನಲ್ಲಿ ಅದಕ್ಕೆ ಜಾಸ್ತಿ ಇದೆ. ಇದಕ್ಕೆ ಈ ಸರ್ಕಾರ ಏನು ಜನವಿರೋಧಿನ ಇದೆ, ಒಂದು ನೀತಿಯನ್ನು ಮಾಡಿದೆ. ಇವತ್ತು ಪ್ರೈಸ್ ಜಾಸ್ತಿಯಿಂದ ಜನ ಭಾಳ ಕಂಗಳಾಗಿದ್ದಾರೆ. ಈ ದೃಷ್ಟಿನ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮೊನ್ನೆ DK ಶಿವಕುಮಾರ್ ಅವರು ನಮ್ಮ MP ಅವರಿಗೆ ಖಾಲಿ ಟ್ರಂಕ್ ಅಂತ ಹೇಳಿದ್ದಾರೆ. ಯಾವುದಕ್ಕೆ ಖಾಲಿ ಟ್ರಂಕು? ಇವ್ರು ಸುರಂಗವನ್ನು ಅಪೋಸ್ ಮಾಡಿದ್ರೆ ಖಾಲಿ ಟ್ರಂಕು, ಮೆಟ್ರೋ ಬಗ್ಗೆ ಹೋರಾಟ ಮಾಡಿದ್ರೆ ಖಾಲಿ ಟ್ರಂಕು. ಈ ದೃಷ್ಟಿನ ನಾವು ಹೋರಾಟ ಮಾಡ್ತೇವೆ ಸರ್. ವೀಣಾ, ಈಗಾಗಲೇ ಈ ಸಂಸದರು ಕೂಡ ಜೊತೆಗೆ ಶಾಸಕರು ಕೂಡ ಈಗ ಪ್ರತಿಭಟನೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನ ಖಾಲಿ ಟ್ರಂಕ್ ಅಂತ ಹೇಳುವಂತಹ ಕೆಲಸವನ್ನ ಆಡಳಿತ ಸರ್ಕಾರ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಜನರ ಹಿತಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಪೊಲೀಸರು ಸ್ಪಷ್ಟವಾಗಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಯಾರು ಕೂಡ ಪ್ರತಿಭಟನೆ ಮಾಡುವ ಹಾಗಿಲ್ಲ ಅಂತೇಳಿ. ಈಗ ಬಿಗಿ ಬಂದೋಬಸ್ತ್ ಕೂಡ ಹಾಕಿರುವಂತದ್ದು. ವೀಣಾ, ಥ್ಯಾಂಕ್ ಯು ಮುತ್ತಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.